ನಮಸ್ಕಾರ ನಮ್ಮ ಎಲ್ಲ ಯೂಟ್ಯೂಬ್ ಪರಿವಾರಕ್ಕೆ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಏನು ಮಾಡೋಣ ಸರ್, ಏನು ಕಲಿಬೇಕಂತ ನನ್ನ ವಿದ್ಯಾರ್ಥಿಗಳು ಕೆಲವೊಬ್ಬರು ಹೇಳ್ತಾ ಇದ್ರು. ಸರ್ ನನಗೆ ಇದು MS ವರ್ಡ್ನಲ್ಲಿ ಇನ್ವಾಯ್ಸ್ ಮಾಡೋಕ್ಕೆ ಬರೋಲ್ಲ ಸರ್, ಬಿಲ್ ಇನ್ವಾಯ್ಸ್ ಮಾಡಬೇಕಿತ್ತು ಸರ್, ಅದು ಯಾವ ಟೈಪ್ ಮಾಡ್ಬೇಕಂತ ನನಗೆ ತಿಳಿಯವಲ್ದು, ನನಗೆ ಬರವಲ್ದು ಅಂತ ಬಹಳಷ್ಟು ವಿದ್ಯಾರ್ಥಿಗಳ ಕಾಮೆಂಟ್ ಮೇರೆಗೆ ಅದನ್ನು ಮಾಡ್ತಾಯಿದ್ದೀನಿ. ಯಾವ ಟೈಪ್ ಮಾಡಬೇಕಪ್ಪ ಅಂದರೆ, ನಾವು ಒಂದು ಬಿಲ್ ಇನ್ವಾಯ್ಸ್ ಯಾವ ಟೈಪ್ ಮಾಡಬೇಕಂದ್ರೆ ಫಸ್ಟ್ ಮೊದಲಿಗೆ ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ನಾನು ಒಂದು ಪೇಜ್ ಬಾರ್ಡ್ರನ್ನು ಹಾಕೋತೀನಿ. ಪೇಜ್ ಲೇಔಟ್, ಪೇಜ್ ಬಾರ್ಡರ್ಸ್, ಸ್ವಲ್ಪ ಬೇಸಿಕ್ ಬಾರ್ಡ್ರನ್ನು ಈ ಟೈಪ್ ಹಾಕ್ಕೊಂಡು ಓಕೆಯನ್ನು ಪ್ರೆಸ್ ಮಾಡ್ತೇನೆ. ಆಯಿತಾ? ಅದಾದ ತಕ್ಷಣ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಒಂದು ಶೇಪನ್ನು ತೆಗೆದುಕೊಳ್ತೇನೆ. ಅಥವಾ ಫಸ್ಟಿಗೆ ಬರಿಬೋದು ತಾವು ಎರಡರಲ್ಲಿ ಏನೋ ಮಾಡ್ಬೋದು. ನಾನು ಇಲ್ಲಿ ಪೇಜ್ ಮಾರ್ಜಿನ್ 0.5 ಅಂತ ಇಡ್ತೀನಿ. Ctrl+E, ಓಕೆನಾ? Ctrl+E ಮಾಡಿ ಫಾಂಟ್ ಸೈಜನ್ನು ಹೆಚ್ಚಿಗೆ ಮಾಡ್ಕೋತೀನಿ. ಇಲ್ಲಿ ಡೈರೆಕ್ಟಾಗಿ ಬರಿತೀನಿ. ಏನಂತ ಬರಿತೀನಿ? ಕಟ್ಕೆ ಕಂಪ್ಯೂಟರ್ ಪ್ರೈವೇಟ್ ಲಿಮಿಟೆಡ್ ಅಂತ ಸುಮ್ಮನೆ ಬರೆದಿದ್ದೇನೆ. ಪ್ರೈವೇಟ್ ಲಿಮಿಟೆಡ್ ಅಂತ ಬರೆದೇನೆ. ಓಕೆನಾ? ಅದಾದ ತಕ್ಷಣ ನೆಕ್ಸ್ಟ್ ಎಂಟ್ರನ್ನು ಪ್ರೆಸ್ ಮಾಡಿ ಮತ್ತು ನಮ್ಮಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಆ್ಯಂಡ್ ನೆಕ್ಸ್ಟ್ ನಮ್ಮಲ್ಲಿ ಕಂಪ್ಯೂಟರ್ ಸೇಲ್ಸ್ ಮತ್ತು ಸರ್ವಿಸಸನ್ನು ಮಾಡ್ತೀವಿ. ಸರ್ವಿಸಸ್ ಇದನ್ನು ಅಲೈನ್ಮೆಂಟ್ ಇದಿಷ್ಟು ಸೆಲೆಕ್ಟ್ ಮಾಡಿಕೊಂಡು ಅಲೈನ್ಮೆಂಟ್ ಸೆಂಟ್ರ್ ಇರಲಿ. ಆದರೆ ಇದು ಅಲೈನ್ಮೆಂಟ್ ಏನು ಮಾಡ್ತೀನಪ್ಪ ಅಂದರೆ ರೈಟಲ್ಲಿ ಇಟ್ಕೋತೀನಿ. ಓಕೆ, ಸ್ವಲ್ಪ ಇಲ್ಲಿ ಸ್ಪೇಸ್ ಬಿಟ್ಟರೆ ಸಾಕು. ರೈಟ್ ಅಲೈನ್ಮೆಂಟ್ ರೈಟ್. ಓಕೆ, ಅಥವಾ ಸ್ಪೇಸ್ನಲ್ಲಿಯೂ ಕೂಡ ಸ್ವಲ್ಪ ಸ್ಪೇಸ್ ಬಿಡ್ತೇನೆ ಈ ಸೈಡ್. ಓಕೆ, ಈ ಟೈಪ್ ಮಾಡ್ತೀನಿ. ಮತ್ತು ಅದಾದ ತಕ್ಷಣ ನಾನು ಏನು ಮಾಡ್ತೀನಿ, ಒಂದು ಶೇಪನ್ನು ತೆಗೆದುಕೊತೀನಿ. ಇಲ್ಲೇ ಬಂದುಬಿಟ್ಟು ಶೇಪನ್ನು ತೆಗೆದುಕೊಂಡು ಈ ಟೈಪ್ ಶೇಪನ್ನು ಮಾಡ್ತೇನೆ. ಓಕೆನಾ? ಇಲ್ಲಿ ಸ್ವಲ್ಪ ಕಲರಲ್ಲಿ ವೇರಿಯೇಷನ್ ಆಗಿದೆ. ಕಲರನ್ನು ಇಲ್ಲಿ ನಾರ್ಮಲ್ ನನ್ನ ಕಲರ್ ನನ್ನ ಸೆಟ್ಟಿಂಗ್ದು ಏನೋ ಕ್ಲಾಸ್ ಹೇಳ್ತೀನಲ್ವ, ಸ್ವಲ್ಪ ಕಲರ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲೇ ಬಂದುಬಿಟ್ಟು ಒಂದು ಈ ಕಲರನ್ನು ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಹಿಂದೆ ಹೋಗಿದೆ ಅಂದರೆ ಸೆಂಡ್ ಟು ಬ್ಯಾಕ್ ಬಿಹೈಂಡ್ ಟೆಕ್ಸ್ಟ್ ಬಂತ. ಈ ಟೆಕ್ಸ್ಟಿಗೆ ಏನು ಮಾಡ್ತೀನಪ್ಪ ಅಂದರೆ ಟೆಕ್ಸ್ಟ್ ಕಲರ್ ವೈಟ್ ಕಲರ್ ವಿತ್ ಬೋಲ್ಡ್ ಅಂತ ತೊಗೋತೀನಿ. ಏನು ಮಾಡ್ತೀನಿ, ಬೋಲ್ಡ್ ಮತ್ತು ಫಾಂಟ್ ಸ್ಟೈಲು ನಾ ಏರಿಯಲ್ ಅಂತ ತೊಗೋತೀನಿ. ಏರಿಯಲ್. ಓಕೆನಾ? ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಏನಿದೆ ಸರಪ್ಪ ಅಂದರೆ ಇಲ್ಲಿ ಸ್ವಲ್ಪ ಮೇಲೇನೆ ಬರಿತೀನಿ ನಾ. ಇದೆ ಇಲ್ಲಿ ಬಂದುಬಿಟ್ಟು ಇನ್ವಾಯ್ಸ್ ಬಿಲ್ ಅಂತ ಬರಿತೇನೆ. ಇನ್ವಾಯ್ಸ್ ಬಿಲ್ ಅಂತ ಬರಿತೇನೆ. ಬಿಲ್. ಓಕೆನಾ? ಇನ್ವಾಯ್ಸ್ ಬಿಲ್ ಅಂತ ಬರಿತೀನಿ. ಅಂಡು ಸೆಲೆಕ್ಟ್ ಮಾಡಿಕೊಂಡು ಚಿಕ್ಕದಾಗಿ ಮಾಡ್ತೇನೆ. ಇದೆ. ನೆಕ್ಸ್ಟ್ ಆಪ್ಷನ್ನು ಒಂದು ಪಿಕ್ಚರನ್ನು ತೊಗೋತೀನಿ. ಪಿಕ್ಚರ್ ತೊಗೋಬೇಕಾದ್ರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇನ್ಸರ್ಟ್ ಪಿಕ್ಚರಲ್ಲಿ ಬಂದುಬಿಟ್ಟು ಡೌನ್ಲೋಡ್ಸ್ ಒಂದು ಫೋಟೋ ಡೌನ್ಲೋಡ್ ಮಾಡಿದ್ದೀನಿ. ಇನ್ಸರ್ಟ್ ಅಂತ ಹೇಳ್ತೀನಿ. ಬಂತ. ಇಲ್ಲೇ ಬಂದುಬಿಟ್ಟು ಟೆಕ್ಸ್ಟ್ ರ್ಯಾಪಿಂಗ್ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಮಾಡ್ತೇನೆ. ಓಕೆನಾ? ಈ ಟೈಪ್ ಮಾಡಿದ್ದೀನಿ. ಇದರಲ್ಲಿ ನಮ್ಮ ಲೋಗೋ ಕೂಡ ಅಡ್ಜಸ್ಟ್ ಮಾಡ್ತೀನಿ ನಾ. ಅದು ಯಾವ ಟೈಪ್ ಅಂದರೆ ಇನ್ಸರ್ಟ, ಕ್ಲಿಪ್ ಆರ್ಟ್, ಡೌನ್ಲೋಡ್ ಫಾರಮ್ PNG BG. ಓಕೆನಾ? ಕೆಲವೊಂದು ಡೌನ್ಲೋಡ್ಸ್ ಇದೆ, ನಾ ಡೌನ್ಲೋಡ್ನಲ್ಲಿಯೇ ತೊಗೋತೀನಿ. ಒಂದು ಸೆಕೆಂಡ್ ಹುಡುಕ್ತಾ ಇದ್ದೀನಿ ಸ್ಟೂಡೆಂಟ್ಸ್. ವಾಟ್ಸಪ್ ಫ್ರಮ್ ಫೋಟೋ BG. ಓಕೆ, ಇದು ಇಮೇಜ್ ಬರ್ತದೆ. ಇದು PNG ಅಲ್ಲ, ಇದು PNG ಅಲ್ವಾ? PNG ಇಮೇಜನ್ನು ತೊಗೋತಾ ಇದ್ದೀನಿ. ಯಾಕಪ್ಪ ಅಂದರೆ ಕ್ಲಿಯಾರಿಟಿಯಾಗಿ ನಾವು ಕೂಡಿಸ್ಕೋಸ್ಕರ ಸರ್. ಇದು ಡೌನ್ಲೋಡ್ ಫಾರ್ PNG. ಓಕೆ, ಅದರದ್ದು ಹೆಸರು ನೆನಪು ಬರ್ತಾ ಇಲ್ಲ ನನಗೆ.
ಇದು ರಿಮೂವ್ ಫಾರ್ PNG ಅಂತ ಇದೆ. ಕಟ್ಕೆ ಕಂಪ್ಯೂಟರ್ ವಾಟ್ಸಪ್ PNG. 1 second students. Image remove image and remove from preview copy PNG ತಗೋದಿಲ್ಲ. ಇದು ತಗೋತೀನಿ ಇನ್ಸರ್ಟ್ ಅಂತ ಹೇಳ್ತೀನಿ ನೋಡಮ್ಮ ಯಾವ್ದು ಇಮೇಜ್ ಬರುತ್ತೆ. ಓಕೆ ಇರಲಿ, ನಮ್ಮದು ಯಾವುದನ್ನ ಒಂದು ಬ್ಯಾಕ್ಗ್ರೌಂಡ್ ತಗೋತೀನಿ. ಇಮೇಜ್ ಭಾಳಷ್ಟು ಇವತ್ತಿನ ಪ್ರಾಬ್ಲಮ್. ಒಂದು PNG ಇದು ಕೂಡ ಇದೇ ತಗೋತೀನಿ ಜಸ್ಟ್ ಫಾರ್ ಇರಲಿ. ಇಲ್ಲಿ ಬಂದುಬಿಟ್ಟು ಟೆಸ್ಟ್ನಲ್ಲಿ ಬಂದುಬಿಟ್ಟು ಇನ್ ಫ್ರಂಟ್ ಆಫ್ ಟೆಸ್ಟ್ PNG ಇಮೇಜನ್ನು ನಾನು ಟ್ರೈ ಮಾಡಿದೆ, ಆದರೆ ಸಿಗ್ತಾ ಇಲ್ಲ. ಇರಲಿ, ವೈಡ್ ಬ್ಯಾಕ್ಗ್ರೌಂಡ್ನಲ್ಲಿ ಕೂಡ ಅಡ್ಜಸ್ಟ್ ಆಯಿತು. ಓಕೆನಾ, ಇರಲಿ. ಓಕೆ, ಈ ಟೈಪ್ ಮಾಡ್ತೀನಿ. ಇದನ್ನು ಏನು ಮಾಡ್ತೀನಿ, ಪಿಕ್ಚರ ರೌಂಡ್ ಶೇಪಲ್ಲಿ ಮಾಡ್ತೇನೆ. ಓಕೆ, ಸ್ವಲ್ಪ ಬ್ಯಾನರ್ ದೊಡ್ಡದಾಗಿ ಮಾಡೋಣ. ಓಕೆ, ಈ ಟೈಪ್ ಇರಲಿ ಮಾಡ್ದೇನಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಈ ಟೈಪು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನಾನು ಏನು ಬರಿತೀನಿ, ಇಲ್ಲಿ ಇನ್ನೊಂದು ವರ್ಡನ್ನು ತೆಗೆದುಕೊಂಡು ಎಂಟರ್. ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಟೆಕ್ಸ್ಟ್ ಕಲರ್ ಬ್ಲ್ಯಾಕ್. ನೆಕ್ಸ್ಟ್ ಬಂದುಬಿಟ್ಟು ಅಡ್ರೆಸ್ ಅಂತ ನಾನು ಟೈಪ್ ಮಾಡ್ತೀನಿ. ಅಡ್ರೆಸ್ ಏನು ಮಾಡ್ತೀನಿ, ಅಪೋಸಿಟ್ SBH ಬ್ಯಾಂಕ್, ಅಪೋಸಿಟ್ SBH ಬ್ಯಾಂಕ್, ಬಸ್ ಚಪ್ಪಟ್ಲೆ ಕಾಂಪ್ಲೆಕ್ಸ್, ಬಸ್ ಸ್ಟ್ಯಾಂಡ್ ರೋಡ್ ಚಿತ್ತಾಪುರ ಅಂತ ಮಾಡ್ತೇನೆ. ಮುಂದೆ ಪಿನ್ ಕೋಡ್ 55211. ಓಕೆನಾ, ಇದನ್ನು ಚಿಕ್ಕದಾಗಿ ಮಾಡ್ತೀನಿ. ಓಕೆನಾ, ಇಷ್ಟು ಅಡ್ರೆಸ್ಸು. ಈ ಅಡ್ರೆಸ್ಗೆ ಅಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಅಡ್ರೆಸ್ಸ ಮೇಲೇ ಅಡ್ಜಸ್ಟ್ ಮಾಡ್ತೀನಿ, ಅಥವಾ ಒಂದು ಸಪ್ರೇಟ್ ಶೇಪ್ ಮಾಡಿದ್ರೂ ಲುಕ್ ಕಾಣುತ್ತೆ. ಶೇಪ್ ಮಾಡ್ತೀನಿ, ಇನ್ಸರ್ಟ್ ಶೇಪ್ ಅಂತ ತಗೋತೇನೆ. ಸೆಂಡ್ ಟು ಬ್ಯಾಕ್ ಬಿಹೈಂಡ್ ಟೆಕ್ಸ್ಟ್. ಇದರಲ್ಲಿ ಕಲರ್ ಬಂದುಬಿಟ್ಟು ಓಕೆ ಚೆನ್ನಾಗಿ ಕಾಣ್ತಾ ಇದೆ. ಓಕೆನಾ, ಈ ಟೈಪ್. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಸರ್ ಬಿಲ್ಲನ್ನು ರೆಡಿ ಆಯ್ತು ಸರ್ ಅಂತ ಹೇಳ್ತೀರಿ. ಬಿಲ್ ಆಯಿತು. ಓಕೆ ರೈಟ್. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನೇಮ್ ಅಂತ ಟೈಪ್ ಮಾಡ್ತೀನಿ. ಈಗ ಬೇಕಾದ್ರೆ ನಾನು ಏನು ಮಾಡ್ತೀನಿ, ಇಲ್ಲೇ ಬಂತ ಪೇಜ್ ಕಲರಲ್ಲಿ ಹೋಗಿ ಸ್ವಲ್ಪ ಪೇಜ್ ಕಲರ್ ಕೂಡ ಚಾಯ್ಸ್ ಮಾಡ್ತೀನಿ. ಪೇಜ್ ಕಲರ್ ಬಂದುಬಿಟ್ಟು ಕಾಮನ್ ಆಗಿ ಎಲ್ಲೋ ಅಂತ ಇಟ್ಟಿದ್ದೀನಿ. ಅದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ನೇಮ್ ಅಂತ ತಗೋತೀನಿ. ಯಾವ ಟೈಪು, ಇಲ್ಲೇ ಬಂದುಬಿಟ್ಟು Ctrl+L, ಇಲ್ಲೇನು ಮಾಡ್ತೀನಿ ನೇಮ್ ಅಥವಾ ಕಸ್ಟಮರ್ ನೇಮ್ ಅಂತ ಟೈಪ್ ಮಾಡೋಣ. ಕಸ್ಟಮರ್ ನೇಮ್. ಇಲ್ಲಿ ಡ್ಯಾಶ್ ಅಂತ ಬಿಡ್ತೀನಿ. ಡ್ಯಾಶ್ ಬಿಡೋಕ್ಕೆ ನಾನು ಏನು ಮಾಡ್ತೀನಿ, ಈ ಟೈಪ್ ಡ್ಯಾಶನ್ನು ಬಿಡ್ತೀನಿ. ಓಕೆನಾ, ರೈಟ್. ನೆಕ್ಸ್ಟ್ ಅದಾದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಕಸ್ಟಮರ್ ನೇಮ್ ಆಗೋಣ, ಕಸ್ಟಮರ್ ಅಡ್ರೆಸ್. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕಸ್ಟಮರ್ದು ಏನು ಬರ್ತೀನಪ್ಪ ಅಂದರೆ ಇನ್ವಾಯ್ಸ್ ನಂಬರ್ ಬೇಕಾದರೆ ಇಲ್ಲೇ ಬರ್ತೀನಿ. ಇನ್ವಾಯ್ಸ್ ನಂಬರ್. ಇನ್ವಾಯ್ಸ್ ನಂಬರ್, ಡೇಟ್. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲೇನು ಬರ್ತೀನಿ, ಕಸ್ಟಮರ್ ಮೊಬೈಲ್ ನಂಬರ್. ಅವ್ರ ಇನ್ಫಾರ್ಮೇಷನ್ಗೋಸ್ಕರ ಜಸ್ಟ್ ಫಾರ್ ನಮ್ಮ ಕಸ್ಟಮರ್ ಇನ್ಫಾರ್ಮೇಷನ್ಗೋಸ್ಕರ ಇಲ್ಲಿ ಇಮೇಲ್ ಐ ಡಿ ಬೇಕಾದ್ರೂ ಕೂಡ ತೊಗೋಬೋದು. ಓಕೆನಾ, ಇಷ್ಟೆಲ್ಲ ಮಾಡ್ಬೋದು.
ಅದಾದ ತಕ್ಷಣ ನೆಕ್ಸ್ಟ್ ಏನು ಬೇಕು ಸರ್, ಒಂದು ಟೇಬಲ್ ಬೇಕು. ಓಕೆನಾ, ಒಂದು ಟೇಬಲ್ ಬೇಕು. ಟೇಬಲಲ್ಲಿ ಯಾವ ಟೈಪ್ ಬೇಕು ಸರಪ್ಪ ಅಂದರೆ, ಟೇಬಲಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಕೆಲವೊಂದು ಕಾಲಮ್ಸ್ಗಳನ್ನು ಹಾಕೋತೀನಿ. ಈ ನನ್ನ ಟೇಬಲ್ನಲ್ಲಿ ಎಷ್ಟು ಕಾಲಮ್ ಬೇಕು, 1 2 3 ಒಂದು 5 ಕಾಲಮನ್ನು ನಾನು ಪ್ಲ್ಯಾನ್ ಮಾಡಿದ್ದೀನಿ. 5 ಕಾಲಮ್ ಇಲ್ಲೇ ಬಂದುಬಿಟ್ಟು ಟೇಬಲ್ 5 ಕಾಲಮ್ಸನ್ನು ಪ್ಲ್ಯಾನ್ ಮಾಡಿದೆ. ಓಕೆನಾ, ಈ ಟೈಪು ನಾನು ಟೇಬಲ್ನಲ್ಲಿಯೇ ತೊಗೊಂಡು ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಈ ಟೈಪ್ ಮಾಡಿದೆ. ಅದಾದ ತಕ್ಷಣ ಇಲ್ಲೇ ಬಂದುಬಿಟ್ಟು ಟೇಬಲ್ ಬಾರ್ಡರ್ ಗಿಡರ್ ವಿಡ್ತ್ ಹೀಗೆ ದಪ್ಪ ಮಾಡ್ತಾಯಿದ್ದೀನಿ. ಟೇಬಲ್ ವಿಡ್ತು ಬಂದುಬಿಟ್ಟು ಕಲರ್ ಬ್ಲ್ಯಾಕ್, ಆಲ್ ಬಾರ್ಡರ್ಸ್. ಓಕೆನಾ, ಈ ಟೈಪ್ ಮಾಡಿದೆ. ಇಲ್ಲಿ ಬಂದುಬಿಟ್ಟು ಏನಂತ ಟೈಪ್ ಮಾಡ್ತೀನಿ, ಟೇಬಲ್ನಲ್ಲಿ ಸೀರಿಯಲ್ ನಂಬರ್ ಲೇಔಟ್ ಅಲೈನ್ಮೆಂಟ್ ಸೆಂಟರ್ ಸೀರಿಯಲ್ ನಂಬರ್ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಪರ್ಟಿಕ್ಯುಲರ್. ಓಕೆನಾ, ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಕ್ವಾಂಟಿಟಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ರೈಟ್. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಅಮೌಂಟ್ ಅಂತ ಮಾಡ್ತೇನೆ. ಓಕೆನಾ, ಈ ಟೈಪ್ ಆಯಿತಾ. ಅದಾದ ತಕ್ಷಣ ಸ್ವಲ್ಪ ಸೀರಿಯಲ್ ನಂಬರನ್ನು ಈ ಟೈಪ್ ತೊಗೋತೀನಿ. ಯಾಕಂದರೆ ನಮಗೇನು ಬರುತ್ತಪ್ಪ ಅಂದರೆ ಇಲ್ಲಿ ಓಕೆ ಸೀರಿಯಲ್ ನಂಬರ್ ದೊಡ್ಡದಾಗಿ ಮಾಡ್ತೀನಿ ಇಷ್ಟೇ. ಮತ್ತು ಕ್ವಾಂಟಿಟಿನೂ ಚಿಕ್ಕದಾಗಿ ಬರುತ್ತೆ, ಪರ್ಟಿಕ್ಯುಲರ್ ದೊಡ್ಡದಾಗಬೇಕು. ಆಯಿತಾ, ಈ ಟೈಪ್ ಮಾಡ್ಬೋದು. ಅದಾದ ತಕ್ಷಣ ಸರ್ ಸ್ವಲ್ಪ ಭಾಳ ದೊಡ್ಡದೈತೆ ಅಂದರೆ ಇಲ್ಲಿ ವಿಡ್ತ್ ಕಮ್ಮಿ ಮಾಡ್ಬೋದು. ನಾವು ಹೈಟ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಬೋದು. ಅದಾದ ತಕ್ಷಣ ಇಲ್ಲಿ ಕರ್ಸರ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಒಂದು ಕಸ್ಟಮರ್ನ ಏನು ಮಾಡ್ತೀನಿ, ಕಸ್ಟಮರ್ ಸೈನ್ ಅಂತ ತೊಗೋಬೋದು. ಈ ಟೈಪ್ ಬೇಕಾದರೆ ನಮ್ಮದು ಟರ್ಮ್ಸ್ ಕಂಡೀಷನ್ಸ್ ಏನೋ ಬರಿಬೇಕಾದ್ರೆ ನಾವು ಬೇಕಾದರೆ ಇಲ್ಲೇನು ಮಾಡ್ಬೋದು, ಕಸ್ಟಮರ್ ಸೈನ್ ಅಂತ ತೊಗೋಬೋದು. ಕಸ್ಟಮರ್ ಸೈನ್ ಅಂತ ತೊಗೋಬೋದು. ಓಕೆನಾ, ಕಸ್ಟಮರ್ ಸೈನ್ ಅಂತ ತೊಗೋಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಈ ಸೈಡ್ ಏನು ಮಾಡ್ತೀನಪ್ಪ ಅಂದ್ರೆ ನಮ್ಮ ಸೈನ್. ಓಕೆನಾ, ಓನರ್ ಅಂತಲೇ ಮಾಡ್ತೀನಿ, ಓನರ್ ಸೈನ್ ಅಂತ ಮಾಡ್ಬೋದು. ಈ ಟೈಪ್ ನಿಮಗೆ ಇನ್ವಾಯ್ಸ್ ನಿಮಗೆ ಇಷ್ಟ ಆಯಿತಾ? ಈ ಟೈಪ್ ನಿಮಗೆ ಇನ್ವಾಯ್ಸ್ ಕಲಿಬೇಕಾದ್ರೆ ಇದು ಕಲರ್ ಪೇಜ್ ಕಲರನ್ನು ಕೊಟ್ಟಿದ್ದೀನಲ್ವ, ಈ ಟೈಪ್ ಬೇಕಾದರೆ ಕಲಿಬೋದು. ಈ ಟೈಪ್ ಇನ್ವಾಯ್ಸ್ ಮತ್ತು ಬೇರೆ ಬೇರೆ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಮತ್ತೆ ನಮ್ಮ ಕಡೆಗೆ ಕಂಪ್ಯೂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಬೇಸಿಕಲಿ ಹೇಳಿದ್ದೀನಿ, ಇದರಲ್ಲಿ ಕೂಡ ಭಾಳಷ್ಟು ಹೇಳ್ತೇನೆ. ಇದು MS ವರ್ಡ್ನಲ್ಲಾಯಿತು. ಮುಂದಿನ ದಿನಗಳಲ್ಲಿ ಪೇಜ್ ಮೇಕರಲ್ಲಿ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಬರುತ್ತಪ್ಪ ಅಂದರೆ ಬೇರೆ ಬೇರೆ ಸಾಫ್ಟ್ವೇರಲ್ಲಿ ಕೂಡ ಮಾಡಿ ತೋರಿಸ್ತೀವಿ. ನಾವು ಪ್ರೊಫೆಷ್ನಲ್ ಬ್ಯಾನರ್ ಕೂಡ ನಮ್ಮಲ್ಲಿ ಹುಡುಗರು ಭಾಳಷ್ಟು ಮಾಡ್ತಾರೆ. ಆ ರೀತಿ ವಿಡಿಯೋಗಳು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಅದಕ್ಕಾಗಿ ನಮ್ಮ ಚಾನಲ್ನ ಏನು ಮಾಡ್ತೀರಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತು ಈ ವಿಡಿಯೋನ ಹೆಚ್ಚು ಏನು ಮಾಡಪ್ಪ ಅಂದರೆ ಶೇರ್ ಮಾಡಿ.